ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ರಾಪಿಡೋ ಬೈಕ್ ಟ್ಯಾಕ್ಸ್ಗೆ ಮತ್ತೊಂದು ಧಮಾಕ ಆಫರ್ ಕೊಟ್ಟಿದ್ದಾನೆ ಇದೇ ವೀಕು. ಕಳೆದ ಒಂದು ವಿಡಿಯೋ ಕೂಡ ಮಾಡಿಬಿಟ್ಟಿದ್ದೆ. 36 ಕಂಪ್ಲೀಟ್ ಮಾಡಿದ್ರೆ ₹2,000 ಫಿಕ್ಸೆಡ್ ಅಮೌಂಟ್. ಈ ಒಂದು ಆಫರ್ ಕೂಡ ಬಂದಿತ್ತು. ಸುಮಾರು ಜನಕ್ಕೆ ಬಂದಿತ್ತು, ಸುಮಾರು ಜನಕ್ಕೆ ಬಂದಿಲ್ಲ. ಸುಮಾರು ಜನ ಯೂಸ್ ಕೂಡ ಮಾಡ್ಕೊಂಡು ಅರ್ನಿಂಗ್ ಮಾಡ್ತಾ ಇದ್ದಾರೆ ಎವ್ರಿ ಡೇ ಈ ಒಂದು ಆಫರ್ನ. ಹಾಗೆ ಇವಾಗ ಇದೇ ಥರ ಮತ್ತೊಂದು ಆಫರ್ ಬಂದಿದೆ. ಈ ಆಫರ್ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ತಿಳಿಸ್ಕೊಡೋಣ ಅಂತಲೇ ಬಂದಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹಾಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಏನಕ್ಕಪ್ಪ ಕೇಳ್ತೀವಿ ಅಂದರೆ ನಿಮ್ಮ ಸಪೋರ್ಟ್ ಸಿಕ್ಕಿದ್ರೆ ನಮಗೆ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್. ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ. ದಯವಿಟ್ಟು ಯಾರೆಲ್ಲ ನೋಡ್ತಿರೋ ವಿಡಿಯೋ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚೆಚ್ಚು ಆಡಿಯನ್ಸ್ಗೆ ಈ ವಿಡಿಯೋ ಶೋ ಆಗುತ್ತೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಒಂದು ಮಾಹಿತಿ ಬಗ್ಗೆ ತಿಳ್ಕೊಳಕ್ಕಾಗಿ ಶೇರ್ ಮಾಡಿ, ಆದಷ್ಟು ನಿಮ್ಮ ಗ್ರೂಪ್ಗಳಿಗೆಲ್ಲ ಶೇರ್ ಮಾಡಿ. ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡಿ. ಕಳೆದ ವಿಡಿಯೋ ಯಾವ ಥರ ಸಪೋರ್ಟ್ ಮಾಡಿದ್ರೆ ಈ ವಿಡಿಯೋಗೂ ಅಷ್ಟೇ ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ ಒಂದು ಆಫರ್ ಬಗ್ಗೆ. ಈಗ ಒಂದು ಹೊಸ ಆಫರ್ ಏನಪ್ಪ ಅಂದರೆ ವೀಕ್ಲಿ ಇನ್ಸೆಂಟಿವ್. ಮೊದಲು ಫಸ್ಟ್ ಎಲ್ಲ ಗೊತ್ತಾಯಿತು ನಿಮಗೆ, ಫರ್ ಡೇ ಅದು ಇನ್ಸೆಂಟಿವ್ ಥರ ಇತ್ತು. 30 ಆರ್ಡ್ರಿಗೆ ₹2,000 ಫರ್ ಡೇ ಫಿಕ್ಸೆಡ್. ಇವಾಗ ವೀಕ್ಲಿ ಇನ್ಸೆಂಟಿವ್. ಸುಮಾರು 6 ಮಂತ್ ಆಯಿತು ಯಾವುದೇ ಥರ ವೀಕ್ಲಿ ಇನ್ಸೆಂಟಿವೇ ಕೊಡ್ತಾ ಇರಲಿಲ್ಲ, ಡೈಲಿ ಇನ್ಸೆಂಟಿವ್ ಕೊಡ್ತಾ ಇರಲಿಲ್ಲ. ಇತ್ತೀಚೆಗೆ ಡೈಲಿ ಇನ್ಸೆಂಟಿವ್ ಕೊಡ್ತಾ ಇದ್ದಾನೆ. ಯಾವುದೋ ಮಂಡೇ ಮಾತ್ರ ಕೊಡ್ತಾ ಇದ್ದಾನೆ. 4 ಆರ್ಡ್ರ್ ಮಾಡಿದ್ರೆ ₹40, 8 ಆರ್ಡ್ರ್ ಮಾಡಿದ್ರೆ ₹90. ಅದು ಪೀಕ್ ಅವರಲ್ಲಿ ಮಾತ್ರ, 8:30 to 11:30. ಈಗ ವೀಕ್ಲಿ ಇನ್ಸೆಂಟಿವ್ ಅಂತ ಕೊಟ್ಬಿಟ್ಟಿದ್ದಾನೆ. ಅದೇನಪ್ಪ ಅಂದರೆ 75 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ ₹750, 125 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ ₹1,500. ಒಳ್ಳೆ ಧಮಾಕ ಆಫರ್ ಅಂತ ಹೇಳ್ಬೋದು. ಇದು ನಿಮ್ಮ ಅರ್ನಿಂಗ್ಸ್ ಅಲ್ದೇ, ನೀವೇನು ಡೈಲಿ ಅರ್ನಿಂಗ್ಸ್ ಮಾಡ್ತಾ ಇದ್ದೀರಲ್ಲ ಇದನ್ನು ಬಿಟ್ಟು ಇದು ಸಪ್ರೇಟಾಗಿ ಬಂದಿರೋದು ಇವಾಗ ವೀಕ್ಲಿ ಇನ್ಸೆಂಟಿವ್. ಯಾರು ಮಿಸ್ ಮಾಡ್ಕೋಬೇಡಿ. ಈ ಒಂದು ಆಫರ್ನ ಕಂಪಲ್ಸರಿ ಎಲ್ಲರೂ ಕೂಡ ಅಚೀವ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಬಂದಿರುತ್ತೆ ಅಂತ ಅಂದ್ಕೊತೀನಿ. ಕೆಲವೊಬ್ಬರಿಗೆ ಬಂದಿರಲ್ಲ. ಯಾರಿಗೆಲ್ಲ ಬಂದಿರುತ್ತೆ ಅಂದರೆ, ಯಾರೆಲ್ಲ ರಾಪಿಡೋ ಬೈಕ್ ಟ್ಯಾಕ್ಸಿನ ಫುಲ್ ಟೈಮ್ ಮಾಡಲ್ವಲ್ಲ, ಬೆಳಿಗ್ಗೆ ಒಂದು ಸ್ವಲ್ಪ ಲಾಗಿನ್ ಅವ್ರು ಮಾಡ್ಕೊತಾರೆ, ಪೀಕ್ ಅವರಲ್ಲಿ ಒಂದು 5-6 ಆರ್ಡ್ರ್ ಮಾಡ್ತಾರೆ, ಮತ್ತೆ ಮಧ್ಯಾಹ್ನ ಆಫ್ ಮಾಡ್ಕೊತಾರೆ, ಮತ್ತೆ ಸಾಯಂಕಾಲ ಆನ್ ಮಾಡಿಕೊಂಡು ಪೀಕ್ ಅವರಲ್ಲಿ ಸ್ವಲ್ಪ ಆರ್ಡ್ರ್ ಕಂಪ್ಲೀಟ್ ಮಾಡ್ತಾರಲ್ಲ, ಇಂಥವ್ರಿಗೆಲ್ಲ ಈ ಆಫರ್ ಕಂಪಲ್ಸರಿ ಬಂದಿರುತ್ತೆ. ಏನು ಕೊಡ್ತಾ ಇದ್ದಾನೆ ಅಂದರೆ, ಯಾರೂ ನಮ್ಮ ಕಂಪ್ನಿನ ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇವನು ಈ ಥರ ಆಫರ್ ಕೊಡ್ತಾ ಇದ್ದಾನೆ. ಇನ್ನು ಫುಲ್ ಟೈಮ್ ಮಾಡ್ತಾರಲ್ಲ, ಬೆಳಿಗ್ಗಿಂದ ನೈಟ್ವರೆಗೂ ಡೈಲಿ ಒಂದು 30-40 ಆರ್ಡ್ರ್ ಕಂಪ್ಲೀಟ್ ಮಾಡ್ತಾರಲ್ವ, 2,000-3,000 ಅರ್ನಿಂಗ್ಸು, ಇವರಿಗೆಲ್ಲ ಆಲ್ಮೋಸ್ಟ್ ಬಂದಿರೋದು ಕಮ್ಮಿ. ಇವ್ರಿಗೇನು ಕೊಟ್ಟಿಲ್ಲ ಅಂದರೆ ಇವನು ಫುಲ್ ಟೈಮ್ ಇವ್ರು ಮಾಡ್ತಾಯಿದ್ದಾರೆ. ಇವ್ರು ಎಲ್ಲೂ ಹೋಗಲ್ಲ, ನಮ್ಮ ಕಂಪ್ನಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಹಂಗಾಗಿ ಇವ್ರಿಗೆ ಇನ್ಸೆಂಟಿವ್ ಕೊಟ್ಟರು ಮಾಡ್ತಾರೆ, ಕೊಟ್ಟಿಲ್ಲ ಅಂದ್ರೂ ಮಾಡ್ತಾರೆ. ಹಾಗಾಗಿ ಇವರಿಗೆ ಕೊಡ್ತಕ್ಕಂಥ ನೆಸೆಸಿಟಿ ಇಲ್ಲ ಅನ್ನೋ ಒಂದು ಇಂಟೆನ್ಷನ್ ಅವ್ನ ಮೈಂಡಲ್ಲಿದೆ. ಅದಕ್ಕೋಸ್ಕರ ಇಂಥವ್ರಿಗೆಲ್ಲ ಇವನು ಈ ಒಂದು ಆಫರ್ನ ಕೊಟ್ಟಿರೋದು ಡೌಟ್ ನನ್ನ ಪ್ರಕಾರ. ಯಾಕಂದರೆ ಕಳೆದ ವಿಡಿಯೋದಲ್ಲಿ ಮೆಸೇಜಲ್ಲೇ ತುಂಬ ಜನ ನಾನು ಕೇಳ್ಪಟ್ಟೆ, ನಮಗೆ ಬಂದಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಇಂಥ ರೈಡರ್ಗಳಿಗೆ ಕೊಟ್ಟಿಲ್ಲ ಇವನು ಆಲ್ಮೋಸ್ಟು. ಯಾರೆಲ್ಲ ಪಾರ್ಟ್ ಟೈಮ್ ಮಾಡೋರು, ಹಂಗೆ ಸ್ವಲ್ಪ ಒಂದು ಆವರೇಜ್ ಡೈಲಿ ಒಂದು 10 ಆರ್ಡ್ರ್ ಕಂಪ್ಲೀಟ್ ಮಾಡ್ತಾರಲ್ಲ, ಇಂಥವ್ರಿಗೆಲ್ಲ ಈ ಆಫರ್ ಕಂಪಲ್ಸರಿ ಬಂದಿದೆ. ಇಂಥವ್ರು ಮಾತ್ರ ಈ ಆಫರ್ನ ಮಿಸ್ ಮಾಡ್ಕೋಬೇಡಿ. ಇದು ಕಂಪ್ಲೀಟ್ ಪರ್ಮನೆಂಟಾಗಿ ಕೊಡಲ್ಲ ಅವನು. 1 ವಾರ 2 ವಾರ ಕೊಡ್ಬೋದು, ಇಲ್ಲ 1 ವಾರ ಕೊಟ್ಟು ಸ್ಟಾಪ್ ಮಾಡೋದು, ಇಲ್ಲ ಕಂಟಿನ್ಯೂ 1 ಮಂತ್ ಕೂಡ ಕೊಡ್ಬೋದು. ಹಂಗಾಗಿ ಯಾರಿಗೆಲ್ಲ ಈ ಥರ ಆಫರ್ ಇದೆ ಆರಾಮ ಮಾಡ್ಕೊಳ್ಳಿ. ಯಾಕೆಂದರೆ ವೀಕ್ಲಿಗೆ ಎಷ್ಟು ಬರುತ್ತೆ ನಿಮಗೆ, 750 + 1,500 ಅಂದರೆ ಎಷ್ಟಾಯ್ತು ಅಲ್ಲಿಗೆ ₹2,250. ಈ ಒಂದು ಆಫರು ಆರಾಮಾಗಿ ಬರುತ್ತೆ ನಿಮಗೆ. ನಿಮ್ಮ ಅರ್ನಿಂಗ್ಸ್ ಅಲ್ದೇ, ನೀವೇನು ಡೈಲಿ ಅರ್ನಿಂಗ್ಸ್ ಕವರ್ ಮಾಡ್ತೀರಾ, ನೀವು ಬೇರೆ ಏನು ಡ್ಯೂಟಿ ಮಾಡ್ತೀರಾ ಅದ್ರ ಜೊತೆಗೆ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. 75 + 125 ಎಷ್ಟಾಗುತ್ತೆ ಅಲ್ಲಿಗೆ, ಎಷ್ಟು ಆರ್ಡ್ರ್ ಆಗೋಯ್ತು ಲೆಕ್ಕ ಹಾಕಿ ನೀವೇನೆ. 200 ಆರ್ಡ್ರ್ ವಾರದಲ್ಲಿ ಆರಾಮ ಮಾಡ್ಬೋದು. ಯಾಕೆ ಮಾಡೋಕ್ಕಾಗಲ್ಲ? ಪರ್ ಡೇಗೆ 30 ಆರ್ಡ್ರ್ ಅಂದ್ಕೊಂಡ್ರು 7 ಡೇಸ್ಗೆ ಎಷ್ಟಾಯಿತು, 210 ಆರ್ಡ್ರ್ ಆಗೋಯ್ತು. ಮುಗೀತಲ್ವ ಟಾರ್ಗೆಟು, ಆರಾಮ ಬಂದ್ಬಿಡುತ್ತೆ. 30 ಆರ್ಡ್ರ್ ಆರಾಮ ಮಾಡ್ಬೋದು ನಮ್ಮ ಪ್ರಕಾರ ಒಂದು ದಿನಕ್ಕೆ. ನೀವು ಬರೀ ಬೆಳಿಗ್ಗೆ ಒಂದಲ್ಲ, ಏನು 7 ಗಂಟೆಗೆ ಸ್ಟಾರ್ಟ್ ಮಾಡಿರಿ, ಇಲ್ಲ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಸಾಕಾಗುತ್ತೆ. ಪೀಕ್ ಅವರಲ್ಲೇ ಒಂದು 10-12 ಆರ್ಡ್ರ್ ಆಗ್ಬಿಡುತ್ತೆ. ಯಾಕೆಂದರೆ ಅವಾಗ ನಾನ್ ಸ್ಟಾಪಾಗಿ ಆರ್ಡ್ರ್ ಬರ್ತಾ ಇರ್ತವೆ. ಲೋಕಲ್ ಆರ್ಡ್ರ್ ಮಾತ್ರ ಮಾಡ್ಕೊಳ್ಳಿ, ಲಾಂಗ್ ಆರ್ಡ್ರ್ ತೊಗೋಬೇಡಿ. ಈ ಥರ ಆಫರ್ ಯಾರಿಗೆಲ್ಲ ಬಂದಿದೆ ಅವರು ಲಾಂಗ್ ಆರ್ಡ್ರ್ ಯಾರೂ ಮಾಡೋಕ್ಕೆ ಹೋಗಬೇಡಿ ಬೈಕ್ ಟ್ಯಾಕ್ಸಿಲಿ. ಒನ್ಲಿ ಬೆಳಗಿನ ಸಂಜೆವರೆಗೂ ಲೋಕಲ್ ಆರ್ಡ್ರೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಆರಾಮ ಬೆನಿಫಿಟ್ ಇದೆ ನಿಮಗೆ. ಲಾಂಗ್ ಆರ್ಡರ್ ಎತ್ಕೊಂಡವ್ರು ಏನೋ ಒಂದು ₹100-200 ಎಕ್ಸ್ಟ್ರಾ ಬಂದ್ಬಿಡುತ್ತೆ. ಬಟ್ ಈ ಒಂದು ಇನ್ಸೆಂಟಿವ್ ಟಾರ್ಗೆಟ್ನ ಅಚೀವ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಆಫರ್ ಯಾರಿಗೆಲ್ಲ ಬಂದಿದೆ ಅವರು ಬೆಳಗ್ಗೆ ನಿಮ್ಮ ಏರಿಯಾದಲ್ಲೇ ಪೀಕ್ ಅವರಲ್ಲೇ ಮಾಡ್ಕೊಳ್ಳಿ. ಆನಂತರ ಸಿಟಿಗೆ ಎಂಟ್ರಿ ಆಗ್ಬಿಡಿ. ಸಿಟಿಲಿ ಗೊತ್ತಿರ್ಬೇಕು ನಿಮಗೆ, ಬೆಳಿಗ್ಗೆಯಿಂದ ನೈಟ್ವರೆಗೂ 24x7 ನಾನ್ ಸ್ಟಾಪಾಗಿ ಬರ್ತಾನೆ ಇರ್ತವೆ ಲೋಕಲ್ ಆರ್ಡ್ರ್ಗಳು. ಅಲ್ಲೋಗಿ ಲೋಕಲ್ ಆರ್ಡ್ರ್ ಆರಾಮ ಮಾಡ್ಕೊಳ್ಳಿ. ಆರಾಮ ಟಾರ್ಗೆಟ್ ರೀಚ್ ಆಗುತ್ತೆ. ಮತ್ತೆ ಸಾಯಂಕಾಲ ಬರ್ತಾನೆ ನಿಮ್ಮ ಮನೆ ಕಡೆ ಬಂದು ಇಲ್ಲೊಂದು ಸ್ವಲ್ಪ ಲೋಕಲ್ ಆರ್ಡ್ರ್ ಮಾಡ್ಕೊಳ್ಳಿ. ನೀವು ಫರ್ ಡೇಗೆ 30 ಆರ್ಡ್ರ್ ಅಂತ ಅಂದ್ಕೊಂಡ್ರೆ ಎಷ್ಟಾಯಿತು, 7 ಡೇಸ್ಗೆ 210 ಆರ್ಡ್ರ್ ಕಂಪ್ಲೀಟ್ ಆಯಿತು. 10 ಆರ್ಡ್ರ್ ಎಕ್ಸ್ಟ್ರಾನೇ ಆಗೋಗ್ಬಿಡುತ್ತೆ. ಆದಷ್ಟು ನೀವು 6 ಡೇಸ್ಗೆ 6 ದಿನ ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಳಿ, ಶನಿವಾರದೊಳಗಡೆ. ಯಾಕಂದರೆ ಸಂಡೇನೂ ನೀವೇನಾದ್ರು 10-15 ಆರ್ಡ್ರ್ ಟಾರ್ಗೆಟ್ ಇಟ್ಟರೆ ಕಷ್ಟ ಆಗಿಬಿಡುತ್ತೆ. ಈ ಒಂದು ಆಫರ್ ಯಾರೆಲ್ಲ ಕೊಟ್ಟಿರ್ತಾರೆ ಅವರೇನೋ ಸಂಡೇನೂ ಒಂದು 20 ಆರ್ಡ್ರ್ ಬ್ಯಾಲೆನ್ಸ್ ಇಟ್ಕೊಂಡ್ರೆ ಅವ್ರಿಗೆ ಆರ್ಡ್ರ್ ಕೊಡಲ್ಲ, ಆ ಟಾರ್ಗೆಟ್ ರೀಚ್ ಆಗಲ್ಲ. ಈ ಥರ ಸುಮಾರು ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಗಿದೆ. ಏನೇ ಒಂದು ಟಾರ್ಗೆಟು, ಏನೇ ಒಂದು ಆಫರ್ ಕೊಟ್ಟರು ಅವನು 6 ದಿನದೊಳಗಡೆ ಕಂಪ್ಲೀಟ್ ಯಾರೆಲ್ಲ ಮಾಡ್ಕೊತಾರೆ ಅವರಿಗೆ ಈ ಆಫರ್ನ ಅಚೀವ್ ಮಾಡ್ಬೋದು.
ಇಲ್ಲಾಂದರೆ ತುಂಬ ಕಷ್ಟ. ಬೈಕ್ ಟ್ಯಾಕ್ಸಿಯಲ್ಲಿ ಸುಮಾರು ಸಲ ಈ ಥರ ಆಫರ್ ಕೊಟ್ಬಿಡ್ತಾನೆ, ಯಾಮಾರಿಸ್ಬಿಡ್ತಾನೆ. ಯಾಕೆಂದರೆ ಸಂಡೇ ಒಂದು 10 ಆರ್ಡ್ರ್ 15 ಆರ್ಡ್ರ್ ಇಟ್ಕೊಂಡು ನೀವೇನಾದ್ರು ಟಾರ್ಗೆಟ್ ರೀಚ್ ಮಾಡ್ತೀವಿ ಅಂತ ಹೋದ್ರೆ ನಿಮ್ಗೆ ಏನು ಮಾಡ್ಬಿಡ್ತಾನೆ, ಆರ್ಡ್ರೇ ಶೋ ಮಾಡಲ್ಲ. ಬರೀ ಲಾಂಗ್ ಆರ್ಡರ್ ಶೋ ಮಾಡ್ತಾನೆ. ಆ ಆರ್ಡರ್ ಸ್ಕಿಪ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಆರ್ಡರ್ ಕೊಡಲ್ಲ. ಈ ಥರ ಪ್ರಾಬ್ಲಮ್ ಸುಮಾರು ಸರಿ ಆಗಿದೆ. ಅದಕ್ಕೋಸ್ಕರನೇ ಯಾರಿಗೇನೇ ಬರಲಿ ವೀಕ್ಲಿ ಇನ್ಸೆಂಟಿವ್ ಆಗ್ಬೋದು, ಮಂತ್ಲಿ ಇನ್ಸೆಂಟಿವ್, ಒನ್ ಡೇ ಬಿಫೋರ್ ಆ ಒಂದು ಟಾರ್ಗೆಟ್ನ ಕಂಪ್ಲೀಟ್ ಮಾಡೋ ಥರ ಇಟ್ಕೊಂಡ್ರೆ ನೀವು ಟಾರ್ಗೆಟ್ನ ಆರಾಮಾಗಿ ಈ ಒಂದು ಇನ್ಸೆಂಟಿವ್ನ ಅಚೀವ್ ಮಾಡ್ಬೋದು ನೀವು. ಅದಕ್ಕೋಸ್ಕರನೇ 30 ಆರ್ಡ್ರ್ ಬೇಡ, 35 ಆರ್ಡ್ರ್ ಕಂಪ್ಲೀಟ್ ತಗೊಳ್ಳಿ ಡೈಲಿಗೆ. ಆರಾಮಾಗಿ ನಿಮಗೆ ಶನಿವಾರಕ್ಕೆ ಈ ಆರ್ಡರ್ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಆರಾಮಾಗಿ ನಿಮಗೆ 2250 ರೂಪಾಯಿಗೆ ನಿಮ್ಮ ಪೇಮೆಂಟ್ ಅಲ್ಲದೇ ಎಕ್ಸ್ಟ್ರಾ ಇದು ಬಂದೋಗ್ಬಿಡುತ್ತೆ. ಈ ಒಂದು ಟಾರ್ಗೆಟ್ ನೀವೇನಾದ್ರು ಅಚೀವ್ ಮಾಡಿಕೊಂಡ್ರೆ ನಿಮಗೆ ಒಂದು ವಾರದ ಪೆಟ್ರೋಲ್ ಅಮೌಂಟು ಫುಲ್ ಬಂದುಬಿಡುತ್ತೆ. ನೀವು ಒಂದು ದಿನಕ್ಕೆ ಎಷ್ಟು 300 ರೂಪೀಸ್ ಪೆಟ್ರೋಲ್ ಹಾಕ್ಸ್ಕೊಂತ ಅಂದ್ಕೊಳ್ಳಿ, 7 ದಿನಕ್ಕೆ ಎಷ್ಟಾಯಿತು? 2100 ರೂಪಾಯಿ. ಅದೇ ಇದು 2250 ರೂಪಾಯಿ ನಿಮಗೆ ಪೆಟ್ರೋಲ್ ಅಮೌಂಟು ಆರಾಮಾಗಿ ಬಂದೋಯ್ತು. ನೀವೇನು ಡೈಲಿ ಮಾಡ್ತೀರಾ ಆ ಒಂದು ಅರ್ನಿಂಗ್ಸು ಫುಲ್ ಸೇವ್ ಆಗುತ್ತೆ ನಿಮಗೆ. ಡೈಲಿ ಒಂದು 2500 3000 ಅಂದ್ಕೊಳ್ಳಿ, 2000ನೇ ಟಾರ್ಗೆಟ್ ಇಟ್ಕೊಳ್ಳಿ ಸಾಕು. ಇವಾಗ ಆರ್ಡರ್ಸ್ ಕಮ್ಮಿ ಇದೆ. 2000 ಅಂದ್ಕೊಂಡ್ರೆ 7 ದಿನಕ್ಕೆ 14,000 ರೂಪಾಯಿ ನಿಮಗೆ ಪೆಟ್ರೋಲ್ ಅಮೌಂಟ್. ಇದರಲ್ಲಿ ಇನ್ಸೆಂಟಿವ್ ಲೆಸ್ ಮಾಡಿ 14,000 ರೂಪಾಯಿ ಫುಲ್ ಸೇವ್ ನಿಮ್ಮ ಅಕೌಂಟಿಗೆ. ಅದಕ್ಕೋಸ್ಕರ ಈ ಆಫರ್ ಯಾರಿಗೆಲ್ಲ ಬಂದಿದೆ ಅವರು ದಯವಿಟ್ಟು ಯಾರೂ ಮಿಸ್ ಮಾಡಲೇಬೇಡಿ. ಎಷ್ಟೇ ಕಷ್ಟ ಆದರೂ ಸರಿಯಾದ ಪರವಾಗಿಲ್ಲ, 6 ದಿನದಲ್ಲಿ ಅಚೀವ್ ಮಾಡ್ಕೊಳ್ಳಿ. 1 ಅವರ್ 2 ಅವರ್ ಎಕ್ಸ್ಟ್ರಾ ಟೈಮ್ ಮಾಡ್ಕೊಳ್ಳಿ. ಡೈಲಿ ಏನು ಒಂದು 10 ಅವರ್ ಡ್ಯೂಟಿ ಮಾಡ್ತಾಯಿದ್ದೀರಾ ಅಂದ್ಕೊಂಡ್ರೆ 2 ಅವರ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ, ಲಾಗೇನು ಪರವಾಗಿಲ್ಲ. ಈ ಟಾರ್ಗೆಟ್ ರೀಚ್ ಮಾಡ್ಕೊಳ್ಳಿ. ಯಾಕೆಂದರೆ ಇನ್ಸೆಂಟಿವ್ ಎಲ್ರಿಗೂ ಕೊಡಲ್ಲ, ಎಲ್ಲ ಟೈಮಲ್ಲೂ ಕೊಡಲ್ಲ. ಯಾವಾಗಲೂ ಒಂದೊಂದು ಟೈಮ್ ಕೊಡ್ತಾನೆ. ಆ ಕೊಟ್ಟಾಗ ಯೂಸ್ ಮಾಡ್ಕೋಬೇಕು. ಇವಾಗ ಏನು ಕೊಡ್ತಾಯಿದ್ದಾನೆ ಅಂದರೆ ಹುಡುಗರು ಬೇರೆ ಕಡೆ ಹೋಗ್ಬಿಡ್ತಾರೆ. ಈಗ ಬೇರೆ ಬೇರೆ ಕಂಪ್ನಿಗಳಿಗೆ ಶಿಫ್ಟ್ ಆಗಿಬಿಡ್ತಾರೆ. ನಮ್ಮ ಕಂಪ್ನಿಲಿ ಜಾಸ್ತಿ ಜನ ಮಾಡಲ್ಲ, ಆ ಥರ ಒಂದು ಇಂಟೆನ್ಷನ್. ಆಮೇಲೆ ಮತ್ತೆ ಹೊಸ ಹುಡುಗರು ತರೋಕ್ಕಾಗಲ್ಲ, ಮತ್ತು ಹೊಸ ರೈಡರ್ಗಳು ಬರಲಿ ನಮ್ಮ ಕಂಪ್ನಿಗೆ ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಕೊಡ್ತಾ ಇರೋದು ಅವನು. ಮತ್ತು ಇನ್ನೊಂದೇನಪ್ಪ ಅಂದರೆ ಮುಂದಕ್ಕೆ ಪರ್ಮಿಷನ್ ಬರ್ಬೋದು ಬೈಕ್ ಟ್ಯಾಕ್ಸ್ಗೆ ಅನ್ನೋ ಒಂದು ಎಲ್ಲ ಮಾಹಿತಿ ತಿಳಿತಾ ಇದೆ. ಏನಪ್ಪ ಅಂದರೆ ಈಗ ಹೊಸ ನಗರಗಳಿಗೆ ಅಟ್ಯಾಚ್ ಮಾಡ್ತಾ ಇದ್ದಾನೆ, ಹೊಸ ಇನ್ಸೆಂಟಿವ್ ಸ್ಟಾರ್ಟ್ ಮಾಡಿದ್ದಾನೆ. ಇದೆಲ್ಲ ನೋಡಿದ್ರೆ ಬೈಕ್ ಟ್ಯಾಕ್ಸಿಗೆ ಒಂದು ಗ್ರೀನ್ ಸಿಗ್ನಲ್ ಸಿಗುತ್ತೆ, ಪರ್ಮಿಷನ್ ಬರುತ್ತೆ ಅನ್ನೋ ಒಂದು ಮಾಹಿತಿ 100% ಇದೆ. ಅದಕ್ಕೋಸ್ಕರ ಈ ಇನ್ಸೆಂಟಿವ್ಗಳೆಲ್ಲ ಮತ್ತೆ ರಿಪೀಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕಂಪ್ನಿನೂ ಎತ್ತರಕ್ಕೆ ಬೆಳೆಸಬೇಕು, ನಮ್ಮ ಕಂಪ್ನಿಲಿ ಜಾಸ್ತಿ ಜನ ವರ್ಕ್ ಮಾಡಬೇಕು ಅನ್ನೋದು ಒಂದು ಅವನ ಇಂಟೆನ್ಷನ್ ಇದೆ. ಹಾಗಾಗಿ ಯಾರಿಗೆಲ್ಲ ಬರುತ್ತೆ ಈ ಒಂದು ಇನ್ಸೆಂಟಿವ್ಗಳು ನೋಡ್ಕೊತಾರೆ. ನಿಮಗೆ ನೋಟಿಫಿಕೇಷನಲ್ಲಿ ಎವ್ರಿ ಡೇ ತೋರಿಸ್ತಾನೆ ಇರ್ತಾರೆ. ನಿಮಗೆ ಸೈಡಲ್ಲಿ ಏನೊಂದು ಗಂಟೆ ಥರ ಇದೆಯಲ್ಲ, ಗಂಟೆಲಿ ಪ್ರೆಸ್ ಮಾಡಿ ಮೆಸೇಜಸ್ಗೆ ಹೋಗಿ ಪ್ರತಿನಿತ್ಯ ನಿಮ್ಗೆ ಏನಾದ್ರು ಒಂದು ಹೊಸ ಇನ್ಸೆಂಟಿವ್ ಆಫರ್ಗಳು ಬಂದರೆ ಚೆಕ್ ಮಾಡ್ಕೊತಾರೆ. ಆ ಒಂದು ಟಾರ್ಗೆಟ್ ಆಫರ್ಗಳನ್ನ ರೀಚ್ ಮಾಡಿ. ಇದರಲ್ಲಿ ಒಳ್ಳೆ ಬೆನಿಫಿಟ್ ಇದೆ. ಇನ್ಸೆಂಟಿವ್ ಯಾರಿಗೆಲ್ಲ ಬರ್ತಾರೋ ಆರಾಮಾಗಿ ಕವರ್ ಮಾಡ್ಕೋಬೋದು. ಎಲ್ರಿಗೂ ಕೊಡಲ್ಲ, ಕೊಟ್ಟಿರೋರು ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಹೆಲ್ಪ್ಫುಲ್ ಆಗುತ್ತೆ ನಿಮಗೂ ಕೂಡ. ಹೊಸ ಬರ್ತಾ ಇರ್ತಾರೆ ಸಬ್ಸ್ಕ್ರೈಬರ್ಸ್, ಅವ್ರಿಗೆ ಏನು ಗೊತ್ತಾಗಲ್ಲ, ಡ್ಯೂಟಿ ಆನ್ ಮಾಡ್ಕೊತಾರೆ, ಮಾಡ್ತಾ ಇರ್ತಾರೆ ಅಷ್ಟೇ. ಯಾವ ಇನ್ಸೆಂಟಿವ್ ಬಂದಿದೆ ಏನು ಟಾರ್ಗೆಟ್ ನೋಡೋಕೆ ಹೋಗಲ್ಲ. ಡೈಲಿ ಇನ್ಸೆಂಟಿವು, ವೀಕ್ಲಿ ಇನ್ಸೆಂಟಿವು, ಮಂತ್ಲಿ ಇನ್ಸೆಂಟಿವು, ಎಷ್ಟು ಟೈಮಿಂಗ್ಸ್ಗೆ ಯಾವಾಗ ಕ್ಲಿಯರ್ ಮಾಡಬೇಕು ಇವೆಲ್ಲ ನೋಡ್ಕೊತಾ ಇದ್ದರೆ ನಿಮಗೆ ಒಳ್ಳೆ ಬೆನಿಫಿಟ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಲಿ. ಬೇರೆ ಯಾವ ಒಂದು ಓಲಾ ಊಬರಲ್ಲಿ ಇಷ್ಟೆಲ್ಲ ಕೊಡಲ್ಲ ಆಫರು. ರ್ಯಾಪಿಡೋದಲ್ಲಿ ಮಾತ್ರ ಕೊಡ್ತಾ ಇರ್ತಾನೆ ಈ ಒಂದು ಆಫರ್ಗಳು ಜಾಸ್ತಿ. ಅವಾಗವಾಗ ಒಂದೊಂದು ಟೈಮ್ ಮಂತ್ಲಿ ಇನ್ಸೆಂಟಿವ್ ಕೊಟ್ಬಿಡ್ತಾರೆ. ಮಂತ್ಲಿ ಇನ್ಸೆಂಟಿವ್ ಎಷ್ಟು ಕೊಡ್ತಾರೆ ಅಂದರೆ 5,000ವರೆಗೂ ಕೊಡ್ತಾರೆ. ಮುಂಚೆ ಎಲ್ಲ ಕೊಡ್ತಾ ಇದ್ದ, ನಾವೆಲ್ಲ ಅಚೀವ್ ಮಾಡ್ತಾ ಇದ್ದಾವಾಗ ಒಳ್ಳೊಳ್ಳೆ ಆಫರ್ ಕೊಡ್ತಾ ಇದ್ದ. ಬಟ್ ಇತ್ತೀಚೆಗೆ ಕೊಡ್ತಾ ಇಲ್ಲ, ಕಮ್ಮಿ ಮಾಡಿದ್ದಾನೆ. ಇವಾಗ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅಂದರೆ ನೀವು ಎಲ್ರಿಗೂ ಕೊಡ್ತಾ ಇಲ್ಲ, ಕೊಟ್ಟಿರೋರು ಮಾತ್ರ 100% ಅಚೀವ್ ಮಾಡ್ಕೊಳ್ಳಿ. ಮಂತ್ಲಿ ಇನ್ಸೆಂಟಿವ್ ಬರುತ್ತೆ ಹೋಗ್ತಾವ. ಡೈಲಿ ಇನ್ಸೆಂಟಿವ್, ವೀಕ್ಲಿ ಇನ್ಸೆಂಟಿವ್, ಮಂತ್ಲಿ ಇನ್ಸೆಂಟಿವ್ ಬಂದುಬಿಟ್ರೆ ನಿಮಗೆ ಅದೇ ಒಂದು 10,000 ರೂಪಾಯಿ ಮಾಡ್ಕೊಂಬಿಡ್ಬೋದು. ಆ ಥರ ಆಫರ್ಗಳು ಕೊಡ್ತಾರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಲಿ. ಹಾಗಾಗಿ ಕಮಿಷನ್ ಕಟ್ಟಾದ್ರೂ ಏನು ಲಾಸ್ ಇಲ್ಲ. ಈ ಎಲ್ಲ ಇನ್ಸೆಂಟಿವ್ಗಳು ಕವರ್ ಮಾಡಿಕೊಂಡ್ರೆ ಎಲ್ಲ ವರ್ಕೌಟ್ ಆಗುತ್ತೆ. ಅದಕ್ಕಂತ ಝೀರೋ ಕಮಿಷನ್ ಇರೋದ್ರಿಂದ ಅದು ಒಂದು ಬೆನಿಫಿಟ್ಟು. ಅದ್ರ ಜೊತೆಗೆ ಇವಾಗ ಇನ್ಸೆಂಟಿವ್ಗಳು ಬೇರೆ ಕೊಡ್ತಾ ಇದ್ದೇನೆ. ಇನ್ನೂ ಒಂಥರ ಡಬಲ್ ಆಫರ್ ಬಂದಂಗೆ ಆಯ್ತು ಎಲ್ಲ ಹುಡುಗರಿಗೂ. ಆದಷ್ಟು ಯಾರು ಮಿಸ್ ಮಾಡ್ಕೊಂಡೆ ಈ ಒಂದು ಆಫರ್ನ ಎಲ್ಲರೂ ಅಚೀವ್ ಮಾಡ್ತಾರೆ ಅದು ಅಂದ್ಕೊತೀನಿ. ಹಾಗೆ ಈ ಒಂದು ಮಾಹಿತಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋರಿಗೆ ಮತ್ತೊಬ್ಬರು ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಚಾನಲ್ನ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.